ಕಬ್ಬನ್ ಪಾರ್ಕ್ನಲ್ಲಿ ಬ್ಲೈಂಡ್ ಡೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ಆಯೋಜಕನನ್ನ ಇದೀಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಬ್ಲೈಂಡ್ ಡೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ಆಯೋಜಕನನ್ನ ಪೊಲೀಸರು ಇದೀಗ ಪತ್ತೆ ಹಚ್ಚಿದ್ದಾರೆ. ಉತ್ತರ ಭಾರತ ಮೂಲದ ವಿನೀತ್ ಬ್ಲೈಂಡ್ ಸೃಷ್ಟಿಕರ್ತನಾಗಿದ್ದಾನೆ. ಬಿಟೆಕ್ ಅನ್ನ ಮುಗಿಸಿ ಲಗ್ಗೆರೆಯಲ್ಲಿ ಈತ ವಾಸವಿದ್ದ ಎನ್ನಲಾಗ್ತಾ ಇದೆ. ಖಾಲಿ ಇದ್ದ ಕಾರಣ ತಲೆಗೆ ಹುಳ ಬಿಟ್ಕೊಂಡಿದ್ದ. ಏನಾದ್ರೂ ಮಾಡಬೇಕೆಂದು ತಲೆ ಕೆಡಿಸ್ಕೊಂಡಿದ್ದ ವಿನೀತ್ ವಾನ್ ಮಾಡಿ ಆತನ ತಲೆಗೆ ಪೊಲೀಸರು ಇದೀಗ ಹುಳ ಬಿಟ್ಟು ಕಳಿಸಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಬ್ಲೈಂಡ್ ಡೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮವನ್ನ ಏನು ಆಯೋಜನೆ ಮಾಡಿದ್ದ ಆತನನ್ನ ಪೊಲೀಸರು ಇದೀಗ ಪತ್ತೆ ಹಚ್ಚಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಬ್ಲೈಂಡ್ ಡೇಟ್ ಎಂಬ ಹೆಸರಿನಲ್ಲಿ ಯುವಕ ಯುವತಿಯರನ್ನ ಸಂಪರ್ಕಿಸುವ ಕಾರ್ಯಕ್ರಮ ಆಯೋಜಿಸಿದ ಪ್ರಕರಣ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಉತ್ತರ ಭಾರತದ ವಿನೀತ್ ಕೊಠಾಡಿಯಾ ಎಂಬಾತ ಈ ಕಾರ್ಯಕ್ರಮವನ್ನು ರೂಪಿಸಿದ್ದು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿಯ ದೂರಿನಿಂದಾಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. ಈತ ಲಗ್ಗೆರೆಯಲ್ಲಿ ವಾಸ ಆಗಿದ್ದ. ಬಿಟೆಕ್ ಪದವೀಧರನಾಗಿದ್ದು ಉದ್ಯೋಗ ಇರಲಿಲ್ಲ, ಅಂದರೆ ಕೆಲಸ ಇರಲಿಲ್ಲ, ಖಾಲಿ ಕೂತಿದ್ದ. ಅದಕ್ಕಾಗಿ ಈ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದ. ವಿಭಿನ್ನವಾಗಿ ಏನಾದರೂ ಕೂಡ ಮಾಡಬೇಕು ಅಂತ ಯೋಚನೆಯಿಂದ ಈ ಬ್ಲೈಂಡ್ ಡೇಟ್ ಕಾರ್ಯಕ್ರಮವನ್ನು ಈತ ಆಯೋಜಿಸಿದ್ದ. ತಲೆ ಕೆಡಿಸಿಕೊಂಡವನಿಗೆ ಹೊಳೆದಿದ್ದೆ ಬ್ಲೈಂಡ್ ಡೇಟ್. ಬ್ಲೈಂಡ್ ಡೇಟ್ ಅನ್ನೋ ವಿಚಾರ ಹೊಳೆದಿದೆ. ಬುಕ್ ಮೈ ಶೋನಲ್ಲಿ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ್ದ ಈತ. ಯುವತಿಯರಿಗೆ 199, ಯುವಕರಿಗೆ 1499 ರೂಪಾಯಿ ಶುಲ್ಕ ವಿಧಿಸಿದ್ದ. ಯುವ ಜೋಡಿಗಳು ಒಂದಾಗಲು ಫೀಸ್ ಅನ್ನ ಕೊಡಬೇಕಿತ್ತು. 199 ರೂಪಾಯಿ ನೀಡಿ ರಿಜಿಸ್ಟರ್ ಆಗಿದ್ರು ಈಗಾಗಲೇ 4 ಜನ ಹುಡುಗಿಯರು. ದೂರು ದಾಖಲಾಗಿ ವಿನೀತ್ಗೆ ಪೊಲೀಸರ ಬಿಸಿ ಕೂಡ ತಟ್ಟಿದೆ. ಕಾನೂನು ಅರಿವು ಇರಲಿಲ್ಲ ಅಂತ ಫಂಕ್ಷನ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಸದ್ಯ ವಿನೀತ್ಗೆ ಎಚ್ಚರಿಕೆಯನ್ನ ನೀಡಿ ಪೊಲೀಸರು ಕೂಡ ಈಗಾಗಲೇ ಕಳಿಸಿದ್ದಾರೆ. ಈ ವಿನೀತ್ ಕೊಠಾಡಿಯಾ ಏನಿದ್ದ ಆತ ಬೆಂಗಳೂರಿನ ಲಗ್ಗೇರಿಯಲ್ಲಿ ವಾಸ ಇದ್ದ. ಬಿಟೆಕ್ ಪದವೀಧರನಾಗಿದ್ದ. ಉದ್ಯೋಗ ಇರಲಿಲ್ಲ, ಖಾಲಿ ಕೂತಿದ್ದ. ವಿಭಿನ್ನವಾಗಿ ಏನಾದರೂ ಕೂಡ ಮಾಡಬೇಕು ಎಂಬ ಯೋಚನೆಯಿಂದ ಈ ಬ್ಲೈಂಡ್ ಡೇಟ್ ಕಾರ್ಯಕ್ರಮವನ್ನು ಈತ ಆಯೋಜಿಸಿದ್ದ. ಯುವಕ ಯುವತಿಯರಿಗೆ ಸ್ನೇಹ, ಪ್ರೇಮ ಮತ್ತು ಸಂಭಾಷಣೆಗೆ ಅವಕಾಶವನ್ನು ಕಲ್ಪಿಸುವ ಉದ್ದೇಶದಿಂದ ಬುಕ್ ಮೈ ಶೋ ವೆಬ್ಸೈಟ್ನಲ್ಲಿ ವಿಶೇಷ ಪುಟವನ್ನು ಈತ ಸೃಷ್ಟಿ ಮಾಡಿದ್ದ. 18 ವರ್ಷ ಮೇಲ್ಪಟ್ಟವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಇತ್ತು ಅಂತ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚಿಕೊಂಡಿದ್ದ. ಹುಡುಗಿಯರಿಗೆ 199 ರೂಪಾಯಿ ಮತ್ತು ಹುಡುಗರಿಗೆ 1499 ರೂಪಾಯಿ ಶುಲ್ಕವನ್ನ ಈತ ನಿಗದಿಪಡಿಸಿದ್ದ. ವಿನೀತ್ನ ಯೋಜನೆಯ ಪ್ರಕಾರ ಕಬ್ಬನ್ ಪಾರ್ಕ್ನಲ್ಲಿ ಕಾರ್ಯಕ್ರಮ ನಡೆಸುವ ಉದ್ದೇಶ ಇರಲಿಲ್ಲ. ಬದಲಿಗೆ ಮೆಟ್ರೋ ನಿಲ್ದಾಣದ ಸಮೀಪದ ಮಾಲ್ನಲ್ಲಿ ಯುವಕ ಯುವತಿಯರನ್ನ ಒಟ್ಟುಗೂಡಿಸಿ ಕಾರ್ಯಕ್ರಮವನ್ನ ಆಯೋಜಿಸಬೇಕು ಅಂತ ಅನ್ಕೊಂಡಿದ್ದ. ಆಗಸ್ಟ್ 2ರಿಂದ 31ರವರೆಗೆ ಈ ಕಾರ್ಯಕ್ರಮ ನಡೀಬೇಕಾಗಿತ್ತು. ಆದರೆ ಕೇವಲ 4 ಯುವತಿಯರು ಮಾತ್ರ ಇದರಲ್ಲಿ ಬುಕ್ ಮಾಡ್ಕೊಂಡಿದ್ರು. 199 ಶುಲ್ಕವನ್ನ ಪಾವತಿಸಿ ಈಗಾಗಲೇ ನೋಂದಣಿಯನ್ನ ಕೂಡ ಮಾಡ್ಕೊಂಡಿದ್ರು. ಕಾರ್ಯಕ್ರಮದ ಪೋಸ್ಟರ್ಗಳು ಬುಕ್ ಮೈ ಶೋನಲ್ಲಿ ಪ್ರಕಟವಾಗಿದ್ದು ಇದರಿಂದ ಸಾಕಷ್ಟು ಪರಿಸರವಾದಿಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ತೋಟಗಾರಿಕೆಯ ಇಲಾಖೆಯ ಉಪನಿರ್ದೇಶಕಿ ಒಂದು ದೂರನ್ನ ಕೂಡ ನೀಡಿದ್ರು. ಆ ದೂರನ್ನ ಆಧರಿಸಿ ಪೊಲೀಸರು ಇದೀಗ ಈತನಿಗೆ ವಾರ್ನ್ ಮಾಡಿದ್ದಾರೆ. ಕೆಲಸ ಇಲ್ಲದೆ ಈ ತರ ಮಾಡ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇದೀಗ ಈತನ ವಿರುದ್ಧ ದೂರನ್ನ ದಾಖಲಿಸಿ ಈತನಿಗೆ ಒಂದು ವಾರ್ನ್ ಮಾಡಿ ಕಳಿಸಿದ್ದಾರೆ. ಇನ್ನು ಈತ ಏನು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿಕೊಂಡಿದ್ದ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಈ ಕಾರ್ಯಕ್ರಮದ ಬಗ್ಗೆ ಸ್ಥಳೀಯರು ಮತ್ತು ಪರಿಸರವಾದಿಗಳು ಕೂಡ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಕಬ್ಬನ್ ಪಾರ್ಕ್ನಂತಹ ಸಾರ್ವಜನಿಕ ಸ್ಥಳದಲ್ಲಿ ಇಂತಹ ಕಾರ್ಯಕ್ರಮಗಳು ಸೂಕ್ತವಲ್ಲ ಎಂದು ಈಗಾಗಲೇ ಹಲವಾರು ಜನರು ಆಕ್ಷೇಪಿಸಿದ್ರು. ಬುಕ್ ಮೈ ಶೋನಲ್ಲಿ ಪ್ರಕಟವಾದ ಜಾಹೀರಾತುಗಳ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಇದರಿಂದ ವಿವಾದ ಮತ್ತಷ್ಟು ಕೂಡ ಉಲ್ಬಣಗೊಂಡಿತ್ತು. ಈ ಘಟನೆಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಈಗ ಏನು ಪೊಲೀಸರು ವಾರ್ನ್ ಅನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಜನರಿಗೆ ಇದು ಒಂಥರ ಅರಿವು ಮೂಡಿಸಿದೆ ಅಂತಾನೆ ಹೇಳಬಹುದು. ಏನೇ ಕಾರ್ಯಕ್ರಮವನ್ನ ಮಾಡಬೇಕು ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಏನೇ ಕಾರ್ಯಕ್ರಮವನ್ನ ಮಾಡಬೇಕು ಅಂದ್ರೆ ಮೊದಲು ನಾವು ಲೈಸೆನ್ಸ್ ಅನ್ನ ತೆಗೆದುಕೊಳ್ಬೇಕು ಅನ್ನೋದು ಜನರಲ್ಲಿ ಈಗ ಅರಿವು ಮೂಡಿದೆ ಅಂತಾನೆ ಹೇಳಬಹುದು.